ನಿಮ್ಗೆ ಗೊತ್ತಾ ಬೆಂಗಳೂರಲ್ಲಿ ಮೈನಾರಿಟೀಸ್ ಯಾರು ಅಂತ? ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಬೆಂಗಳೂರಲ್ಲಿ ಮೈನಾರಿಟೀಸ್ ನಾವು ಅಂದರೆ ಯಾರು ಗೊತ್ತಾ? ಕನ್ನಡಿಗರು ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ? ಬೆಂಗಳೂರಲ್ಲಿ 40% ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಯೋಚನೆ ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಯೋಚನೆ ಬರೋದು ಹೊರಗಡೆಯಿಂದ ಬಂದಿರೋರು ಅಂತ. ಬಟ್ ಪ್ರಾಪರಾಗಿ ಕುತ್ಕೊಂಡು ಯೋಚನೆ ಮಾಡಿದರೆ ಅದಕ್ಕೆಲ್ಲ ಕಾರಣ ನನಗನ್ಸುತ್ತೆ ನಾವೇ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗು ಅವರು ಎಲ್ಲ ಅಪಾರ್ಚುನಿಟೀಸ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದಾಗ ನಾವೆಲ್ಲ ಏನು ಮಾಡಿದ್ವಿ, ನಮ್ಮ ಅತಿಥಿಗಳು ಅನ್ನೋ ಥರ ಅವ್ರನ್ನ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಸ್, ಡೆಫಿನೆಟ್ಲಿ ಅವ್ರು ನಮ್ಮ ಅತಿಥಿಗಳೇ. ಅತಿಥಿಗಳು ನಮ್ಮಲ್ಲಿರೋ ಒಂದು ಭಾವನೆ, ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ, ಅತಿಥಿ ದೇವೋಭವ ಅಂತ ನಾವು ನಂಬ್ತೀವಿ. ಸೊ ನಾವೇನು ಮಾಡಿದ್ವಿ, ಬಂದವರು ಕಂಫರ್ಟಬಲ್ ಫೀಲ್ ಆಗಲಿ, ಸೆಟಲ್ ಡೌನ್ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಕನ್ವೀನಿಯೆಂಟ್ ಆಗೋ ಥರ ನಾವಿರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಅವರಿಗೆ ಭಾಷೆ ಬರಲ್ಲ, ನಾವೀಗ ಕನ್ನಡದಲ್ಲಿ ಮಾತಾಡ್ಸಿದ್ರೆ ಅವ್ರಿಗೆ ಡಿಫಿಕಲ್ಟಿ ಆಗುತ್ತೆ, ಮನೆ ಬಿಟ್ಟು ಹೊರಗೆ ಬಂದಿರ್ತಾರೆ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡೋಕ್ಕೆ, ಅವ್ರ ಭಾಷೆಯಲ್ಲಿ ನಮಗೆ ಬರಲಿಲ್ಲ ಅಂದರೂ ಕಷ್ಟಪಟ್ಕೊಂಡು ಕಲ್ತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓವರ್ ದಿ ಟೈಮ್ ಬಂದ ಅತಿಥಿಗಳು ಸೆಟ್ಲ್ ಆದ್ರು ಇಲ್ಲಿ. ಬಟ್ ಅವರಿಗೆ ಸೆಟ್ಲಾದರೂ ಓವರ್ ದಿ ಟೈಮ್ ಓವರ್ ದಿ ಲೈನ್ ಒಂದು 5-10 ಇಯರ್ಸ್ ಆದಮೇಲೆ ಇಲ್ಲಿನ ರೆಸಿಡೆಂಟ್ಸೇ ಆದರು, ಬೆಂಗಳೂರು ರೆಸಿಡೆಂಟ್ಸು. ಬಟ್ ಅವರಿಗೆ ಯಾವತ್ತೂ ಕೂಡ ಕನ್ನಡ ಕಲಿಬೇಕು ಅನ್ನೋ ನೆಸೆಸಿಟಿ ಬರಲಿಲ್ಲ. ಓಕೆ, ಇಲ್ಲಿ ಕನ್ನಡ ಕಲಿ ನೆಸೆಸಿಟಿ ಇಲ್ಲ ಅನ್ನೋ ಇದಕ್ಕೆ ಮೈಂಡ್ ಸೆಟ್ಟಿಗೆ ಬಂದರು. ಏನಾಗಿದೆ, ಹೊರಗಡೆಯಿಂದ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಆ್ಯಂಡ್ ಬಂದ ಅತಿಥಿಗಳಿಗೂ ಅವ್ರು ಯಾವತ್ತೂ ನಮ್ಮಲ್ಲಿ ಒಬ್ಬರಾಗಿ ಉಳಿಲಿಲ್ಲ. ಅವರೆಲ್ಲ ಗೆಸ್ಟ್ ಆಗಿ ಉಳ್ಕೊಂಡ್ಬಿಟ್ರು. ಈಗ ಏನಾಗಿದೆ ಅಂದರೆ, ಕನ್ನಡದವ್ರು ಯಾರಾದರೂ ಕನ್ನಡ ಮಾತಾಡಿ ಅಥವಾ ಕನ್ನಡ ಕಲೀರಿ ಅಂತ ಹೇಳಲಿಕ್ಕೆ ಹೋದರೆ ಈಗ ಅವ್ರು ಮಾತಾಡೋದೇ ಇಲ್ವಾ? ಜಾಸ್ತಿ ಜನ ಆಗಿದಾರಲ್ಲ ಪಾಪ್ಯುಲೇಷನ್ ಹೊರಗಡೆಯಿಂದ ಬಂದಿರೋರು. ಸೊ ಈಗೇನಾಗಿದೆ, ಅವ್ರಂತ ಇದ್ದಾರೆ, ಕನ್ನಡಿಗರು ನಮಗೆ ಕನ್ನಡ ಮಾತಾಡಲಿಲ್ಲ ಅಂತ ದೌರ್ಜನ್ಯ ಸಿಗ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಾರೆ ಕನ್ನಡ ಕಲಿಬೇಕು ಅಂತ. ಇದಕ್ಕೆಲ್ಲ ಕಾರಣ ಯಾರು? ನಾವುಗಳೇ. ಸ್ಟಾರ್ಟಿಂಗ್ ಬಂದಾಗ ಅವರಿಗೆ ಕನ್ನಡ ಕಲಿಯುವಂಥ ವಾತಾವರಣನ ನಿರ್ಮಿಸಿದ್ರೆ ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಆಟೋಮೆಟಿಕಲಿ ಕಲಿತಾ ಇದ್ರು. ಇವತ್ತಿನ ದಿನ ನಾವು ಈ ಮಾತುಗಳು ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆ್ಯಂಡ್ ನಮ್ಮೂರಲ್ಲಿ ನಾವು ಏನದು ಅಲ್ಪಸಂಖ್ಯಾತರಾಗೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ನಿಮ್ಮ ಸುತ್ತಮುತ್ತ ಇರೋರ ಹತ್ರ, ನಿಮ್ಮ ಸರೌಂಡಿಂಗಲ್ಲಿ ಕನ್ನಡ ಮಾತಾಡೋದನ್ನ ಟ್ರೈ ಮಾಡಿ. ಸೊ ದಟ್ ನಿಮ್ಮ ಹೊರಗಡೆಯಿಂದ ಬಂದಿರೋರಿಗೆ ಕನ್ನಡ ಮಾತಾಡೋ ಅಂಥ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಅವಾಗ ಅವ್ರು ಕನ್ನಡ ಕಲಿತಾರೆ. ಕನ್ನಡ ಉಳಿಸೋದು ಬೆಳೆಸೋದೇನು ಬೇಡ. ಕನ್ನಡ ಆಲ್ರೆಡಿ 2000 ವರ್ಷ ಹಳೆ ಭಾಷೆ. ಅದಕ್ಕೆ ನಾವು ಕನ್ನಡನ ಬಳಸಬೇಕು. ಕನ್ನಡ ಬಳಸಿದ್ರೆ ಆಟೋಮೆಟಿಕಲಿ ಕನ್ನಡ ನಮ್ಮ ಸುತ್ತಮುತ್ತ ಹೊರಗಡೆಯಿಂದ ಬಂದಿರೋರು ಕೂಡ ಕಲಿಯುವಂಥ ಸಂದರ್ಭಗಳು, ಸಿಚುಯೇಷನ್ಗಳು ಕ್ರಿಯೇಟ್ ಆಗ್ತವೆ. ಎಲ್ಲ ನಮ್ಮ ಕೈಯಲ್ಲಿದೆ. ಏನು ಮಾಡ್ತೀರೋ ಯೋಚನೆ ಮಾಡಿ. ಬಾಯ್. ಮತ್ತೆ ಸಿಗ್ತಾ ಇರೋಣ. ಅಲ್ಲ, ನಿಮ್ಮಮ್ಮನ ಯಾಕೆ ಇಷ್ಟಪಡ್ತೀರಿ, ಯಾಕೆ ಪ್ರೀತಿಸ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡಲಿ?